ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 2023-2024 ಕುರಿತು ಎರಡು ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು, ಅಥವಾ ಎರಡು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಿದು ಎರಡು ಲೇಟೆಸ್ಟ್ ಅಪ್ಡೇಟ್ಸು, ಲೇಟೆಸ್ಟ್ ಗುಡ್ ನ್ಯೂಸ್ ಬಂದಿರೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ನಿಮ್ಮಲ್ಲಿ ಮಾಡೋದು ಒಂದೇ ಒಂದು ರಿಕ್ವೆಸ್ಟ್, ನೀವು ಕೂಡ ಒಂದು ಲೈಕು ಸಬ್ಸ್ಕ್ರೈಬಿಂದ ನಮಗೆ ತುಂಬಾ ಪ್ರೋತ್ಸಾಹ ಬರುತ್ತೆ. ನಾವು ಕಂಟಿನ್ಯೂಸ್ ಅಪ್ಡೇಟ್ಸನ್ನು ಕೊಡ್ತೀವಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ. ಹಾಗಾಗಿ ಈ ಕೂಡಲೇ ಚಾನಲ್ಗೆ ಲೈಕನ್ನು ಮಾಡಿ ಆ್ಯಂಡ್ ಹಾಗೇನೂ ಸಹ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ SSP ಸ್ಕಾಲರ್ಶಿಪ್ 2023-24ನೇ ಸಾಲಿನಲ್ಲಿ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಸಾಕಷ್ಟು ಜನ ಸರ್ ಲಾಸ್ಟ್ ಡೇಟ್ ಯಾವಾಗ ಓಪನ್ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬಾ ಟೆನ್ಷನ್ ಮಾಡ್ಕೋತಿದ್ರು. ಅಂತಹ ಸ್ಟೂಡೆಂಟ್ಸ್ಗಳಿಗೆ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸು ನೋಡಿ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರುವಂಥ ಸ್ಟೂಡೆಂಟ್ಸ್ ಎಲ್ಲರೂ ಸಹ ಈ ತಿಂಗಳು 30ನೇ ತಾರೀಕುವರೆಗೂ ಸ್ಕಾಲರ್ಶಿಪ್ಸನ್ನು ನೀವು ಅಪ್ಲೈ ಮಾಡ್ಕೋಬೋದು ಆಗಿರುತ್ತೆ. ಅದಕ್ಕೆ ಒಂದು ಕಂಡೀಷನನ್ನು ಇಟ್ಟಿದ್ದಾರೆ, ಕೌನ್ಸಿಲಿಂಗ್ ಕೋರ್ಸ್ಗಳಿಗೆ ಮಾತ್ರ ಅಂತ ಹೇಳಿಬಿಟ್ಟು. ಓಕೆನಾ, ನೀವು ಥ್ರೂ ಕೌನ್ಸಿಲಿಂಗಿಂದ ಜಾಯ್ನ್ ಆಗಿರುವಂಥ ಕೋರ್ಸಿನವರು ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೋಬೋದು ಆಗಿರುತ್ತೆ. 30/6/2024 ಲಾಸ್ಟ್ ಡೇಟ್ ಆದರೆ ಇದೆ ಓನ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ. ಆದ್ರೂ ಸಹ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗಳು ಥ್ರೂ ಕೌನ್ಸಿಲಿಂಗಿಂದ ಯಾರೆಲ್ಲ ಕೋರ್ಸ್ಗಳಿಗೆ ಜಾಯ್ನ್ ಆಗಿರ್ತೀರ ಅಂತಹ ಸ್ಟೂಡೆಂಟ್ಸ್ಗಳು ಮಾತ್ರ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೋಬೋದು. ಇಲ್ಲಿ ನಾನು ಈ ಒಂದು SSP ಡಿಪಾರ್ಟ್ಮೆಂಟ್ಗೆ ಮಾಡುವಂತಹ ರಿಕ್ವೆಸ್ಟು, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಮಾಡುವಂತಹ ಒಂದು ರಿಕ್ವೆಸ್ಟ್ ಏನು ಅಂತ ಅಂದರೆ, ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸು ಪಾಪ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಆಗಿಲ್ಲ. ಯಾಕಂತ ಅಂದರೆ ಅವರ ಕೌನ್ಸಿಲಿಂಗ್ ಲೇಟ್ ಆಗಿರೋದಕ್ಕೆ ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಏನೊಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಒಂದು ಅವಕಾಶನ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ನಾನಿಲ್ಲಿ ತುಂಬಾ ರಿಕ್ವೆಸ್ಟನ್ನು ಮಾಡ್ಕೋತಿದ್ದೀನಿ. ಅದು SSP ಡಿಪಾರ್ಟ್ಮೆಂಟ್ಗೆ ಆಗಿರ್ಬೋದು ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಆಗಿರ್ಬೋದು. ಇದೇ ಥರ ಕಂಡೀಷನನ್ನು ಇಟ್ಬಿಟ್ಟು ಈಗ ಈ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿ ಲಾಸ್ಟ್ ಡೇಟನ್ನು ಓಪನ್ ಮಾಡಿದ್ದಾರೆ ಓನ್ಲಿ ಈ ಒಂದು ಕೌನ್ಸಿಲಿಂಗ್ ಕೋರ್ಸ್ಗಳಿಗೆ, ಅದೇ ರೀತಿ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲೂ ಸಹ ಮಾಡಬೇಕು ಅಂತ ಒಂದು ರಿಕ್ವೆಸ್ಟನ್ನು ಮಾಡ್ಕೋತೀನಿ. ಯಾಕಂತ ಅಂದರೆ ನನಗೆ ಪ್ರತಿದಿನವೂ ಸಹ ಒಂದಿಷ್ಟು ಮೆಸೇಜ್ಗಳು ಬರುತ್ತೆ, ಸರ್ ನಮ್ಗೆ ಯಾಕೆ ಸರ್ ಲಾಸ್ಟ್ ಡೇಟನ್ನು ಓಪನ್ ಮಾಡಿಲ್ಲ, ನಾವು ತುಂಬಾ ಒಂದು ಹೋಪ್ಸನ್ನು ಇಟ್ಕೊಂಡಿದ್ವಿ ಸ್ಕಾಲರ್ಶಿಪ್ ಬಗ್ಗೆ, ನೀವು ಸಹ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳ್ತಿದ್ರಿ, ಬಟ್ ಎಕ್ಸ್ಟೆಂಡೇ ಆಗಿಲ್ಲ ಅಲ್ವಾ ಸರ್ ಅಂತ ನೀವು ಹೇಳ್ತಿದ್ದೀರಾ. ಇಲ್ಲಿ ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡ್ಕೋಬೋದು. ಈ ತಿಂಗಳು 30ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಆದರೆ ಇದೆ ಇಲ್ಲಿ. ಬಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಆದಷ್ಟು ಬೇಗ ಓಪನ್ ಮಾಡಬೇಕು ಅಂತ ನಾನೊಂದು ರಿಕ್ವೆಸ್ಟನ್ನು ಮಾಡ್ಕೋತೀನಿ. ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಇದೊಂದು ಲೇಟೆಸ್ಟ್ ಅಪ್ಡೇಟು. ಆ್ಯಂಡ್ ಎರಡನೇ ಲೇಟೆಸ್ಟ್ ಅಪ್ಡೇಟ್ ಏನು ಅಂತ ಅಂದರೆ, ಸಾಕಷ್ಟು ಜನ ಸ್ಟೂಡೆಂಟ್ಸು ಸರ್ 2023-24ನೇ ಸಾಲಿನ SSP ದುಡ್ಡು ಯಾವಾಗ ಬರುತ್ತೆ ಸರ್ ಅಂತ ಕೇಳ್ತಿದ್ರೆ, ಅಂತಹವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೊದಲಿಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ನೋಡಿ. ನೀವು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಹೋದಾಗ ಅಲ್ಲಿ ಸ್ಟೇಟಸಲ್ಲಿ ನಿಮಗೆ ಯಾವೊಂದು ಸ್ಕಾಲರ್ಶಿಪ್ ಮೆನ್ಷನ್ ಆಗಿದೆ, ಅದು PMSSV ಆಗಿರ್ಬೋದು ಅಥವಾ ನಿಮಗೆ ನಾರ್ಮಲ್ ವಿದ್ಯಾಸಿರಿ ಬರುವಂತಹ P ಕನ್ಸೆಷನ್ ಅಮೌಂಟ್ ಆಗಿರ್ಬೋದು, ಅಲ್ಲಿ ಅಮೌಂಟ್ ಯಾವ್ದು ಮೆನ್ಷನ್ ಆಗಿದ್ರೆ ಆ್ಯಂಡ್ ಹಾಗೇನೂ ಸಹ ಪುಷ್ ಟು DBTS ಇದ್ದು ಅಪ್ರೂವ್ಡ್ ಬೈ DDO ಎಸ್ ಅಂತ ಯಾರಿಗೆಲ್ಲ ಇರುತ್ತೆ ಅಂತಹ ಸ್ಟೂಡೆಂಟ್ಸ್ಗಳಿಗೆ ಮುಂದಿನ ತಿಂಗಳ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತಂತೆ. ಅದು ನಿಮಗೆ ಅಲ್ಲಿ ಯಾವುದು ಮೆನ್ಷನ್ ಆಗಿದ್ರೆ ಅಷ್ಟೇ ಅಮೌಂಟ್ ಆದರೆ ಬರುತ್ತೆ. ಇಲ್ಲಿ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ಗಳಿಗೆ PMSSV ಸ್ಕಾಲರ್ಶಿಪ್ ಮೆನ್ಷನ್ ಆಗಿಲ್ಲ, ಅಂತಹ ಸ್ಟೂಡೆಂಟ್ಸ್ಗಳಿಗಾದರೆ ಆ ಒಂದು ದುಡ್ಡು ಆದರೆ ಬರೋದಿಲ್ಲ. ಇನ್ ಕೇಸ್ ನಿಮಗೆ ಮುಂದಿನ ದಿನಗಳಲ್ಲಿ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿ ಅಲ್ಲಿ ಅಮೌಂಟ್ ಶೋ ಆಯಿತು ಅಂತ ಅಂದರೆ ಆಗ ನಿಮಗೆ ಬರುತ್ತೆ. ಆ್ಯಂಡ್ ಅದೇ ರೀತಿಯಲ್ಲಿ SSP ಅಮೌಂಟ್ ಯಾರಿಗೆಲ್ಲ ಶೋ ಆಗ್ತಿದೆ ಅಂತಹ ಸ್ಟೂಡೆಂಟ್ಸ್ಗಳಿಗೆ ಮುಂದಿನ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ ಆದರೆ ಬಂದಿದೆ. ಆ್ಯಂಡ್ ಇದರಲ್ಲಿ ಇನ್ನೂ ಒಂದು ಗುಡ್ ನ್ಯೂಸ್ ಏನು ಅಂತ ಅಂದರೆ, ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳಿಗೆ ಲಾಸ್ಟ್ ಇಯರ್ ಅಮೌಂಟ್ ಆದರೆ ಬಂದಿರಲಿಲ್ಲ. 22-23 ಅಕಾಡೆಮಿಕ್ ಇಯರ್ದು ಪೆಂಡಿಂಗ್ ಇರುವಂತಹ ಸ್ಟೂಡೆಂಟ್ಸ್ಗಳಿಗೆ ಅಮೌಂಟನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ಆ್ಯಂಡ್ ಸ್ಟೂಡೆಂಟ್ಸ್ಗಳು ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಹೋದಾಗ ಸಮ್ಟೈಮ್ಸ್ ಸರ್ವರ್ ಎರರ್ ಬರುತ್ತೆ. ಹಾಗಾಗಿ ಆದಷ್ಟು ಸಹ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಒಂದು ಸ್ಟೂಡೆಂಟ್ಸ್ಗಳನ್ನು ಸಹ ಫೋನ್ಪೇ ಮಾಡ್ಕೊಂಡಿರ್ತೀರ, ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಸಮ್ಟೈಮ್ಸು SSP ದುಡ್ಡು ಅಕೌಂಟ್ಗೆ ಬಂದ್ರೂ ಸಹ ವೆಬ್ಸೈಟಲ್ಲಿ ಅಪ್ಡೇಟ್ ಆಗೋದು 1-2 ದಿನಗಳ ಕಾಲ ಲೇಟ್ ಆಗುತ್ತೆ. ಹಾಗಾಗಿ ಒನ್ಸ್ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ನೋಡಿ, ನಾನು ಮತ್ತೆ ಹೇಳ್ತಿದ್ದೀನಿ, ಅಮೌಂಟ್ ನಿಮ್ಗೆ ಅಲ್ಲಿ ಯಾವೊಂದು ಅಮೌಂಟ್ ಮೆನ್ಷನ್ ಆಗಿರುತ್ತೆ ಆ ಒಂದು ಅಮೌಂಟ್ ಅಷ್ಟೇ ಸಹ ಬರುತ್ತೆ. ಅದನ್ನು ನೆಕ್ಸ್ಟ್ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಬರುತ್ತೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ಸ್ಟೂಡೆಂಟ್ಸ್ಗಳಿಗೆ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಅಥವಾ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೋಬೋದು ಆಗಿರುತ್ತೆ. ಈಗ ದಯವಿಟ್ಟು ಎಲ್ಲನೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮುಂದೆ ಎಲ್ಲ ರೀತಿಯ ಇದೇ ಥರದ ಅಪ್ಡೇಟ್ಸನ್ನು ಹೆಚ್ಚು ಪಡ್ಕೋತಾ ಇರ್ತೀರಾ.